ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಹಾಸನದ ಸಮಸ್ತ ಜನತೆಗೆ ಚಂದ್ರು ಕನ್ನಡಿಗ ಮಾಡುವ ನಮಸ್ಕಾರಗಳು. ಏನಪ್ಪ ವಿಚಾರ ಅಂದರೆ, ಇವತ್ತು ನಮ್ಮ ಹೆಸರು ಬೇರೆ ಬಿಲ್ಡಿಂಗಿಗೆ ಕೊಟ್ಟಿದ್ದಾರೆ ಕೆಲಸಕ್ಕೆ. ಇವತ್ತು ಔಟ್ಸೈಡ್ ಕೆಲಸ, ಏನೂ ಮಾಡೋಂಗಿಲ್ಲ. ಎಲ್ಲಿ ಹೇಳ್ತಾರೆ ಅಲ್ಲಿ ಕೆಲಸಕ್ಕೆ ಹೋಗ್ತಾ ಇರಬೇಕಷ್ಟೇ. ವಿಚಾರ ಏನಪ್ಪ ಅಂದರೆ, ನಮ್ಮವರೇ ವಿಡಿಯೋ ನೋಡ್ತಾರೆ, ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕ್ ಮಾಡಲ್ಲ. ಅವರಿಗೆ ನಾವೆಲ್ಲಿ ಬೆಳೆದ್ಬಿಡ್ತೀವಿ ಅನ್ನೋ ಇದು. ಇನ್ನು ಸ್ವಲ್ಪ ಜನ ಇವನಿಗೆ ಯೂಟ್ಯೂಬ್ ವೀಡಿಯೋಗಳೆಲ್ಲ ಬೇಕಾ ಅಂತ ಹೇಳ್ತಾರೆ. ಯಾಕೆ ನಾವು ವಿಡಿಯೋ ಮಾಡಬಾರ್ದ, ತಗೊಂಡು ಕೆಡ್ತಾ ಮಾಡ್ತಿದ್ವ, ಯಾಕೆ ನಾವು ಬೆಳಿಬಾರ್ದು, ನಮ್ಮನ್ನು ಬೆಳೆಸಿ ಅಂತ ಕೆಟ್ಟಾಗ ಏನಾದ್ರು ವೀಡಿಯೋ ಮಾಡ್ತಿದ್ರು ಹೇಳ್ರಿ, ತಿದ್ಕೊಳ್ಳೋಣ. ನಿಮ್ಮ ಮನೆ ಮಗ ಅಂತ ನಮ್ಮ ವೀಡಿಯೋನ ನೋಡಿ, ನಮ್ಮ ವೀಡಿಯೋಗೂ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ನಾವಿನ್ನೇನು ಕೇಳ್ತೀವಿ. ಇವತ್ತ ಕೆಲಸಕ್ಕೆ ನಾನು ನಮ್ಮ ಭಾವನ ಬಂದಿದ್ದೀನಿ. ನಮ್ಮ ಭಾವ ಕೂತ್ಕೊಂಡು ಮೊಬೈಲ್ ನೋಡ್ತಿದ್ದಾನೆ. ಇವತ್ತು ಔಟ್ಸೈಡ್ ಕೆಲಸ, ಕಲರ್ ಹೊಡಿತಾ ಇದ್ದೀವಿ, ಅಲ್ಟಿಮಾ ಪ್ರೊಟೆಕ್ಟು. ಭಾವ, ನಾವು ಈ ವೈಟಿಂದ ಬಿದ್ದರೆ ಏನಾಗುತ್ತೆ? ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಕಾರಣ ನಮ್ಮ ಶರತ್ ಕನ್ನಡಿಗರು ಅವರು 21ನೇ ವಯಸ್ಸಿಗೆ ಯೂಟ್ಯೂಬಲ್ಲಿ ಎಷ್ಟು ಬೆಳೆದಿದ್ದಾರೆ ಅಂದರೆ, ನಾನು ಅವ್ರನ್ನ ಫಾಲೋ ಮಾಡ್ತಾಯಿದ್ದೀನಿ. ಅವರಿಂದನೇ ನಾನು ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಕಾರಣ. ಅವ್ರ ಚಾನಲ್ನ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮನ್ನು ಕೂಡ ಬೆಳೆಸಿ. ಹಾಗೆ ನನ್ನ ಫ್ರೆಂಡ್ಸ್ಗಳು ಅಷ್ಟೇ, ವೀಡಿಯೋ ಚೆನ್ನಾಗಿ ಮಾಡ್ತಿದೀಯಾ, ಹೀಗೆ ಮಾಡು, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಈ ದೇವರು ನಮ್ಮ ಮುಸುಡಿ ಹೆಂಗೆ ಕೊಟ್ಟಿದ್ದಾನೆ ಅಂದರೆ, ತೆಗಿಯೋ 10 ಫೋಟೋದಲ್ಲಿ 8 ಡಿಲೀಟ್ ಮಾಡಿರ್ತೀವಿ. ಇಷ್ಟ ಆಗಲಿಲ್ಲ ಅಂತ ಆಮೇಲೆ ಡಿಲೀಟ್ ಮಾಡ್ತೀವಿ. ಇವನೇನಪ್ಪ ಬರೀ ಕೆಲಸದ ಬಟ್ಟೆಲೆ ವೀಡಿಯೋ ಮಾಡ್ತಾನೆ, ಇವನ ಹತ್ರ ಬಟ್ಟೆ ಇಲ್ವ ಅಂತ ಕೇಳೋರಿಗೆ ನಾನು ಶೋಕಿ ಮಾಡೋಕ್ಕಲ್ಲ ಬಂದಿರೋದು, ದುಡಿಯಾಗಿ. ಗೈಸ್, ಕೊನೆಗೂ ಕೆಲಸ ಕೈ ಬಿಟ್ವಿ. ಟೈಮ್ ಆಯ್ತು 6:30 ಅಂತ. ಮನೆಗೆ ಹೊರಡೋಣ ಅಂತ ಹೊರಟ್ರೆ ಮಳೆ ಬರ್ತೈತಿ. ಇದು ರೂಮಿಗೆ ಹೋಗೋ ಟೈಮಲ್ಲೇ ಮಳೆ ಬರ್ಬೇಕಾ? ಏನು ಮಾಡೋದು, ಹೋಗಿ ರೆಸ್ಟ್ ಮಾಡೋಣ ಅಂದರೆ ಮಳೆ. ನಾವು ಪೇಂಟ್ ಮಾಡ್ತಿರೋ ಬಿಲ್ಡಿಂಗು 1.25 ಕೋಟಿ ಆಯ್ತಂತೆ. ದುಡ್ಡೆಲ್ಲಿಟ್ಟರು ಮರೆಯ ಇವರು, ದುಡ್ಡೆಲ್ಲಿಟ್ಟರೆ ಅಂತ ಕೇಳಿದ್ಕೆ ಬ್ಯಾಂಕಲ್ಲಿ ಇಟ್ಟಾರೆ ಅಂತ ಹೇಳಿ ಬಂದು ಕಮೆಂಟ್ ಹೊಡಿಬೇಡಿ, ಸರಿನಾ? ಫೈನಲಿ ರೂಮಿಗೆ ಬಂದು ಬರಬತ್ತೈತೆ ಅಂತ ನಮ್ಮ ಅಚ್ಚ ಕೊಡಿಸ್ತೀನಿ ಅಂತ. ಈ ಬ್ಯಾಚುಲರ್ ಕಷ್ಟ ಹೆಂಗೈತೆ ಅಂದರೆ, ಕೆಲಸ ಮಾಡ್ಕೊಂಬರ್ಬೇಕು, ಮತ್ತು ರೂಮಿಗೆ ಬಂದು ಅಡುಗೆ ಮಾಡೋದು. ಇವ್ರು 3 ಜನ ಅವ್ರು ಅಡುಗೆ ಮಾಡ್ತಿರೋದನ್ನೇ ನೋಡ್ತಿದ್ದಾರೆ. ಪಾಪ ಅವರೆಲ್ಲ ಕಷ್ಟಪಟ್ಟು ಹೆಚ್ಕೊಂಡು ಅಡುಗೆ ಮಾಡ್ತಿದ್ದಾರೆ. ಅವ್ರಿಗೆ ಹೆಲ್ಪ್ ಮಾಡೋ ಅನ್ನೋ ಇದೇ ಇಲ್ಲ ಇವರಿಗೆ ಅಷ್ಟೇ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.